Hi, my dear honorable viewers and all my second semester BCom, BCA and BBM students of Tumkur University, Tumkur. Hi, I'm your English teacher, P. Raghavendra, Associate Professor of English in Government First Grade College, Tumkur. Today, I'm going to take up D.H. Lawrence's very thought-provoking poem, Work, W-O-R-K. D.H. Lawrence's poem, Work. D.H. Lawrence was an Englishman. He was an English novelist and also a poet. He was born in 1885 and died in 1930. And D.H. Lawrence was very much upset with the Industrial Revolution which took place in 1760. Because the Industrial Revolution gave importance to machines, M-A-C-H-I-N-E-S, machines. Industrial Revolution gave importance to mass production. And Mahatma Gandhiji was against mass production because Mahatma Gandhiji always gave importance to production by the masses, not on mass production. Gandhiji always gave importance to production by the masses. Swadeshi movement na start ಮಾಡ್ತಾರೆ ಗಾಂಧೀಜಿ ಅವರು. And D.H. Lawrence was definitely influenced by Mahatma Gandhiji's philosophy of work, which is called Karma Yoga. The meaning of Karma Yoga is the dharma of your work. If you work with sincere efforts, you will definitely get success. ಪ್ರಾಮಾಣಿಕವಾಗಿ ಮನಸ್ಫೂರ್ತಿಯಿಂದ ನಮಗೆ ದೇವರು ಕೊಟ್ಟ ಕೆಲಸವನ್ನು ನಾವು ನಿಭಾಯಿಸಿದ್ರೆ ಯಶಸ್ಸು ಖಂಡಿತ ಸಿಗುತ್ತೆ ನಮಗೆ. ಇದನ್ನೇ ಕರ್ಮಯಾಗ ಅಂತ ಗಾಂಧೀಜಿಯವರು ಹೇಳ್ತಾರೆ. ಭಗವದ್ಗೀತೆಯಲ್ಲೂ ಕೂಡ ಆ ಮಾತು ಉಲ್ಲೇಖಿಸಲ್ಪಟ್ಟಿದೆ. ಸೊ ಈ ಕರ್ಮಯಾಗ, ದಿ ಫಿಲಾಸಫಿ ಆಫ್ ವರ್ಕ್, do your own work. That's called self-help technology. Swasahaya tantrikate antive now. You do your work with your own hands, on your own. Do not depend on machines. And D.H. Lawrence talks about Gandhiji's philosophy, talks about the Indian weavers in the poem. He talks about nature, how nature does its own work without depending on machines. ಯಂತ್ರಗಳನ್ನು ಅವಲಂಬಿಸಿದ್ದೇನೆ, ಪ್ರಕೃತಿ ಕೂಡ ಅದರ ಕೆಲಸವನ್ನು ಅದು ಸ್ಪಾಂಟೇನಿಯಸ್ ಆಗಿ, ಸ್ಪಾಂಟೇನಿಯಸ್ ಅಂದ್ರೇನು, ಸಹಜವಾಗಿ ತನ್ನಕ್ಕೆ ತಾನೇ ತನ್ನ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗುತ್ತೆ. ಪ್ರಕೃತಿ ಅಂದ್ರೇನು, ಒಂದು ಮರವಾಗಬಹುದು ಅಥವಾ ಒಂದು ಹೂಗಳ ಪೊದೆ ಆಗ್ಬೋದು, ಅರ್ಥ ಆಗ್ತಾ ಇದೆಯಾ, ಒಂದು ಬೇರಾಗ್ಬೋದು, ಅಥವಾ ಒಂದು ಪ್ರಾಣಿ ಅದರ ಮನೆಯನ್ನು ಹೇಗೆ ಕಟ್ಕೊಳ್ಳುತ್ತೆ, ಒಂದು ಗುಬ್ಬಚ್ಚಿ ಅದರ ಗೂಡನ್ನು ಹೇಗೆ ಕಟ್ಕೊಳ್ಳುತ್ತೆ. ಆಲ್ ದೀಸ್ ಥಿಂಗ್ಸ್ D.H. Lawrence discusses in the poem Work. ನಮ್ಮ ಆರಾಧ್ಯ ದೈವವಾದಂತಹ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು always believed in work is worship. ಕಾಯಕವೇ ಕೈಲಾಸ. ಅಣ್ಣ ಬಸವಣ್ಣನವರ ವಚನವನ್ನು ಕೊನೆಯ ತನಕ ಅವರು ಪಾಲಿಸಿರ್ತಕ್ಕಂತಹ ಮಹಾನ್ ಭಾವರು. ಹಾಗಾಗಿ ಇವರ ಪುಸ್ತಕದ ಒಂದು ಎಲೆಯ ಒಂದು ಪದವನ್ನು ತೆಗೆದುಕೊಂಡ್ರೂ ಕೂಡ ನಮ್ಮ ಜೀವನ ಸಾರ್ಥಕವಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಶ್ರೀಮಠದ ಹಿರಿಯ ಶ್ರೀಗಳಾಗ್ಬೋದು, ಬಹಳಷ್ಟು ಮಂದಿ, ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ಅಂಬೇಡ್ಕರ್ ಅವರು, ಇವರೆಲ್ಲರೂ ಕೂಡ they always worked hard
They always gave importance to the philosophy of hard work. ಅದಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಪ್ರೊಫೆಸರು, ನಾನು ಡಿಗ್ರಿಲಿದ್ದಾಗ ಒಂದು ಆಟೋಗ್ರಾಫ್ ಕೊಟ್ಟಿದ್ದೆ, ಸರ್ ಒಂದು ಆಟೋಗ್ರಾಫ್ ಬರೆದು ಕೊಡಿ ಅಂತ. ಪ್ರೊಫೆಸರ್ ನಂಜುಂಡೇಶ್ ಅಂತ ಹೇಳೋರು, ಈಗಿಲ್ಲ ಅವರು ಈ ಸಾಲುಗಳನ್ನು ಬರ್ಕೊಟ್ರು. ಹಾರ್ಡ್ ವರ್ಕ್ ಅಲೋನ್ ಈಸ್ ದ ಮ್ಯಾಜಿಕ್ ಕೀ ದಟ್ ಕ್ಯಾನ್ ಅನ್ಲಾಕ್ ದ ಡೋರ್ಸ್ ಆಫ್ ಯುವರ್ ಡಿಸೈರ್ಸ್ ಅಂತ ಬರ್ಕೊಟ್ರು. ಹಾರ್ಡ್ ವರ್ಕ್ ಅಲೋನ್ ಈಸ್ ದ ಮ್ಯಾಜಿಕ್ ಕೀ ದಟ್ ಕ್ಯಾನ್ ಅನ್ಲಾಕ್ ದ ಡೋರ್ಸ್ ಆಫ್ ಯುವರ್ ಡಿಸೈರ್ಸ್. ಹಾರ್ಡ್ ವರ್ಕ್ ಅಂದರೆ ನೀನೇ ಮಾಡಬೇಕು, ನಿನ್ನೆ ಕೆಲಸವನ್ನು ನೀನೇ ಮಾಡುವಂಥ, ಅಲ್ಲೇ ನಾವು ಭಗವಂತನನ್ನು ಕಾಣ್ಬೋದು. ಇದನ್ನ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ಅವರ ಒಂದು ಕವನ ಇದೆ, ಲೀವ್ ದಿಸ್ ಚಾಂಟಿಂಗ್ ಆ್ಯಂಡ್ ಸಿಂಗಿಂಗ್ ಆ್ಯಂಡ್ ಟೆಲ್ಲಿಂಗ್ ಆಫ್ ಬೀಟ್ಸ್ ಅಂತ. ಲೀವ್ ದಿಸ್ ಚಾಂಟಿಂಗ್ ಆ್ಯಂಡ್ ಸಿಂಗಿಂಗ್ ಆ್ಯಂಡ್ ಟೆಲ್ಲಿಂಗ್ ಆಫ್ ಬೀಟ್ಸ್. ಈ ಲೀವ್ ಬಿಟ್ಬಿಡು ಅಂತಾನೆ ಟ್ಯಾಗೋರ್ ಅವರು, ಬಿಟ್ಬಿಡು ಅಂತಾರೆ. ಲೀವ್ ಏನ? ಚಾಂಟಿಂಗ್, ಮಂತ್ರೋಚ್ಚಾರಣೆಯನ್ನು ಬಿಟ್ಬಿಡು. ಬ್ಲೈಂಡ್ ವರ್ಷಿಪ್ ಬಿಟ್ಬಿಡು. ಚಾಂಟಿಂಗ್ ಆ್ಯಂಡ್ ಸಿಂಗಿಂಗ್, ದೇವರ ಹಾಡುಗಳನ್ನು ಸುಮ್ಮನೆ ಹಾಡ್ಕೊತಾ ಇರೋದನ್ನು ಬಿಟ್ಬಿಡು. ಆ್ಯಂಡ್ ಟೆಲ್ಲಿಂಗ್ ಆಫ್ ಬೀಟ್ಸ್, ಬೀಟ್ಸ್ ಅಂದರೆ ಮಣಿಗಳನ್ನು, ಟೆಲ್ಲಿಂಗ್ ಅಂದರೆ ಎಣಿಸೋದು. 24 ಗಂಟೆ ಬರೀ ದೇವರ ಜಪ ಮಾಡ್ಕೊತ ಕೂತ್ಕೊಂಡ್ರೆ ದೇವರು ನಿನ್ನನ್ನು ಆಶೀರ್ವದಿಸುವುದಿಲ್ಲ. ಕಷ್ಟಪಡಬೇಕು ನೀನು. ದೇವರು ಎಲ್ಲಿರ್ತಾರೆ? ಸೇಸ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ, ಯು ಕ್ಯಾನ್ ನಾಟ್ ಫೈಂಡ್ ಗಾಡ್ ವಿದಿನ್ ದಿ 4 walls ಆಫ್ ದಿ ಗರ್ಭಗುಡಿ. ಗರ್ಭಗುಡಿಯಲ್ಲಿ ಎಲ್ಲ ಡೋರ್ಗಳು, ಕಿಟಕಿಗಳು ಹಾಕ್ಕೊಂಡು ಮೂಲೆಯಲ್ಲಿ ದೇವರೇ ದೇವರೇ ಅಂತ ಅಂದ್ಬಿಟ್ಟು ಕಣ್ಣು ತೆಗೆದ್ರೆ ದೇವ್ರು ಎಲ್ಲಿದ್ದಾರೆ? ನಿಮ್ಮ ಮುಂದೆ ದೇವರಿಲ್ಲ. ಸೊ ಎಲ್ಲಿದ್ದಾರೆ ದೇವರು? ಹಿ ಸೇಸ್ ಯು ಕ್ಯಾನ್ ಫೈಂಡ್ ಗಾಡ್ ವಿತ್ ದ ಟಿಲ್ಲರ್ ಟಿಲ್ಲಿಂಗ್ ದ ಹಾರ್ಡ್ ಗ್ರೌಂಡ್, ವಿತ್ ದ ಪಾತ್ ಮೇಕರ್ ಬ್ರೇಕಿಂಗ್ ದ ಸ್ಟೋನ್ಸ್. ರಸ್ತೆ ಮಾಡುವವನು ಕಲ್ಲನ್ನು ಹೊಡಿತಿರ್ತಾನಲ್ಲ, ಆ ಶ್ರಮದಲ್ಲಿ, ಆ ಶ್ರಮಜೀವಿಯ ಬೆವರಿನ ಹನಿಯಲ್ಲಿ ದೇವರಿದ್ದಾರೆ. ಆಮೇಲೆ ಟಿಲ್ಲರ್, ರೈತನು ಉಳುಮೆ ಮಾಡ್ತಾನಲ್ಲ, ಹಾರ್ಡ್ ಗ್ರೌಂಡ್, ಗಟ್ಟಿಯಾಗಿರುವ ಭೂಮಿಯನ್ನು ಉಳುಮೆ ಮಾಡಿ ಅಲ್ಲಿ ಬೆಳೆಯನ್ನು ತೆಗಿತಾನಲ್ಲ, ಇವರಲ್ಲಿ ದೇವರಿದ್ದಾರೆ, ಇವರ ಬೆವರಿನ ಹನಿಯಲ್ಲಿ ದೇವರಿದ್ದಾರೆ ಅಂತಾನೆ. ಯಾರೋ? ರವೀಂದ್ರನಾಥ್ ಟ್ಯಾಗೋರ್ ಅವರು. ಅದಕ್ಕೆ ಹೇಳ್ತಾನೆ, ಯಾಕೆಂದ್ರೆ ಈವನ್ ಗಾಡ್ ಹಿಮ್ಸೆಲ್ಫ್ ವರ್ಕ್ಡ್ ಹಾರ್ಡ್ ಅಂತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ದೇವರೇ ಕಷ್ಟಪಟ್ಟು ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿಲ್ವಾ? ಸ್ವಂತ ಕೈಗಳಲ್ಲಿ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾರೆ ದೇವರು. ಹಾಗಾಗಿ ಕೈ ಕೆಸರಾದರೆ ಬಾಯಿ ಮೊಸರಾಗುತ್ತೆ. ಬಟ್ಟೆಗಳು ಕೆಸರಾದಾಗ ಮಾತ್ರ ನಿನ್ನ ಮನಸ್ಸಿಗೆ ಉಲ್ಲಾಸ ಬರುತ್ತೆ ಎಂಬ ಮಾತನ್ನ, ಅಲ್ಲೇ ನಮ್ಮ ಮುಕ್ತಿ ಇದೆ ಅಂತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ನಾವು ಮಾಡುವ ಕೆಲಸ ಏನೋ ತಲ್ಲೀನರಾಗಿ, ಲೀನವಾಗಿ ನಾವು ಮಾಡುವ ಕೆಲಸದಲ್ಲಿ ಲೀನವಾಗಿಬಿಟ್ಟು ಮಾಡಿದರೆ ಅದು ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ. ಅಂತಹ ಕೆಲಸ ಯಶಸ್ಸನ್ನು ಕೊಡುತ್ತೆ. ಇಫ್ ಯು ವರ್ಕ್ ಹಾರ್ಡ್ ಬೈ ಕಂಪ್ಲೀಟ್ಲಿ ಇನ್ವಾಲ್ವಿಂಗ್ ಇನ್ ಯುವರ್ ವರ್ಕ್, ಇಫ್ ಯು ಕಂಪ್ಲೀಟ್ಲಿ ಅಬ್ಸಾರ್ಬ್ ಯುವರ್ ಸೆಲ್ಫ್ ಇನ್ ಯುವರ್ ವರ್ಕ್, ಯು ವಿಲ್ ಡೆಫಿನೆಟ್ಲಿ ಫೈಂಡ್ ಸಕ್ಸಸ್ ಅಂತಾರೆ ಈವನ್ D.H. ಲಾರೆನ್ಸ್ ಅವರು. ಸೊ ಈ ಪೊಯಮ್ನ, ಯಾಕೆಂದರೆ D.H. ಲಾರೆನ್ಸ್ ಡಿಡ್ ನಾಟ್ ಲೈಕ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಥವಾ ಇಂಡಸ್ಟ್ರಿಯಲೈಸೇಷನ್. D.H. ಲಾರೆನ್ಸ್ ಡಿಸ್ಲೈಕ್ಡ್ ಇಂಡಸ್ಟ್ರಿಯಲೈಸೇಷನ್, ಡಿಸ್ಲೈಕ್ಡ್ ಮಷೀನ್ ಕಲ್ಚರ್ ವಿಚ್ ಸ್ಟ್ಯಾಂಡ್ಸ್ ಫಾರ್ ಮಾಸ್ ಪ್ರೊಡಕ್ಷನ್. ಅದು ಬೇಡ ಅಂತಾರೆ. ಯಾಕೆಂದರೆ ಇಂಡಸ್ಟ್ರಿಯಲೈಸೇಷನ್ has a very bad dehumanizing effect on man. ಮನುಷ್ಯನಲ್ಲಿರ್ತಕ್ಕಂಥ ಮಾನವೀಯ ಗುಣಗಳನ್ನು ಕಿತ್ತು ಹಾಕುತ್ತಂತೆ ಕೈಗಾರಿಕಾ ಕ್ರಾಂತಿ. ಹಾಗಾಗಿ D.H. ಲಾರೆನ್ಸ್ ಅದರ ವಿರುದ್ಧ ಮಾತಾಡಿ, ಈ ಯಂತ್ರಗಳನ್ನು ಮನುಷ್ಯನು ಇನ್ನು ಮುಂದೆ ಭವಿಷ್ಯತ್ತಿನಲ್ಲಿ ಸರ್ವನಾಶ ಮಾಡಿ ಆತನ ಕೆಲಸಗಳನ್ನು ಆತನೇ ಮಾಡಿಕೊಳ್ಳುವ ಹಾಗೆ ಆ ಒಂದು ಸ್ಫೂರ್ತಿಯನ್ನು ಪಡ್ಕೊಳ್ತಾನೆ ಎಂಬ ಒಂದು ಭರವಸೆಯಿಂದ ಕವನವನ್ನು ಕೊನೆಗೊಳಿಸ್ತಾನೆ. ಐ ವಿಲ್ ರೀಡ್ ಔಟ್ ದ ಪೊಯಮ್ and I will explain each and every line. You please listen to me. Come on, let's go to the poem. I will give you one read through. Just
Look at this. Work, D.H. Lawrence. ಒಮ್ಮೆ ಓದ್ಬಿಡ್ತೀನಿ. There is no point in work unless it absorbs you like an absorbing game. ನೋಡಿ the first stanza is very, very attractive, very important, very significant. ಬಹಳ ನಮ್ಮ ಗಮನವನ್ನು ಸೆಳೆಯುವಂತಹ ಒಂದು ಫಸ್ಟ್ ಸ್ಟ್ಯಾನ್ಸಾ. ಮತ್ತೊಮ್ಮೆ ಓದ್ತೀನಿ ಕೇಳಿ. There is no point in work unless it absorbs you like an absorbing game. If it doesn't absorb you, if it is never any fun, don't do it. Look at this. There is no point in work unless it absorbs you like an absorbing game. If it doesn't absorb you, if it is never any fun, don't do it. When a man goes out to work, he is alive like a tree in spring. He is living, not merely working. When a man goes out to work, he is alive like a tree in spring. He is living, not merely working. When the Hindus weave thin wool into long, long lengths of stuff with their thin, dark hands and their wide, dark eyes and their still soul absorbed, they are like slender trees putting forth leaves, a long white web of living leaf, the tissue they weave, and they clothe themselves in white as a tree clothes itself in its own foliage. I'll read this once again. When the Hindus weave thin wool into long, long lengths of stuff with their thin, dark hands and their wide, dark eyes and their still souls absorbed, they are like slender trees putting forth leaves, a long white web of living leaf, the tissue they weave, and they clothe themselves in white as a tree clothes itself in its own foliage. As with cloth, so with houses, ships, shoes, wagons, or cups, or loaves. Men might put them forth as a snail its shell, as a bird that leans its breast against its nest to make it round, as the turnip models its round root, as the bush makes flowers and gooseberries, putting them forth, not manufacturing them. And cities might be as once they were, bowers grown out from the busy bodies of people. And so it will be again. Men will smash the machines. I will read this stanza once again. As with cloth, so with houses, ships, shoes, wagons, or cups, or loaves. Men might put them forth as a snail its shell, as a bird that leans its breast against its nest to make it round, as the turnip models its round root,
as the bush makes flowers and gooseberries, putting them forth, not manufacturing them. And cities might be as once they were, bowers grown out from the busy bodies of people. And so it will be again. Men will smash the machines. At last, for the sake of clothing himself in his own leaf-like cloth tissued from his life, and dwelling in his own bowery house like a beaver's nibbled mansion, and drinking from cups that came off his fingers like flowers of their fivefold stem, he will cancel the machines we have got. I'll repeat this stanza. At last, for the sake of clothing himself in his own leaf-like cloth tissued from his life, and dwelling in his own bowery house like a beaver's nibbled mansion, and drinking from cups that came off his fingers like flowers off their fivefold stem, he will cancel the machines we have got. This is the poem. I have given one read through. Now I will explain each and every line, dear friends. Look at this. Look at the first stanza. The poet says, there is no point in work unless it absorbs you like an absorbing game. He is talking about work absorbing a person like an absorbing game. Look at this. When we watch a game like football or cricket, do you know how much we absorb ourselves in that game? How much we involve ourselves in that game? How the game absorbs us completely. ನಾವು ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ನೋಡುವಾಗ ಅಥವಾ ಫುಟ್ಬಾಲ್ ಮ್ಯಾಚ್ ನೋಡುವಾಗ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದಾಗ ಎಲ್ಲೋ ನಡೀತಿರುತ್ತೆ ಆ ಒಂದು ಆಟ. ಆದರೂ ನಾವೇ ಆಡ್ತಾ ಇದ್ದೀವಿ ಅನ್ನುವ ಆ ಒಂದು ತನ್ಮಯತೆಯಿಂದ ನಾವು ನೋಡ್ತಾ ಇರ್ತೀವಿ. ಕ್ರಿಕೆಟಲ್ಲಿ ಒಬ್ಬನ ಕ್ಯಾಚ್ ಬಿಟ್ಬಿಟ್ರೆ ಅಯ್ಯೋ ಕ್ಯಾಚ್ ಬಿಟ್ಬಿಟ್ಟ ಅಂತೀವಿ. ಔಟ್ ಆಗ್ಬಿಟ್ರೆ ಛೆ 99ಗೆ ತೆಂಡೂಲ್ಕರ್ ಔಟ್ ಆಗಿಬಿಟ್ರೆ ಚಿ ಅಂತೀವಿ. ಅಂದರೆ ನಮಗೆ ನೋವಾದಂಗೆ ಆಗುತ್ತೆ. ದಟ್ ಈಸ್ ಕಾಲ್ಡ್ ಅಬ್ಸಾರ್ಪ್ಷನ್. ನಮ್ಮನ್ನು ಆ ಒಂದು ಗೇಮ್ ಹೀರಿಬಿಟ್ಟಿರುತ್ತೆ, ನಮ್ಮ ಮನಸ್ಸನ್ನು ಸೆಳೆದು ಬಿಟ್ಟಿರುತ್ತೆ. ನಾವು ಅಲ್ಲಿ ಒಬ್ಬರಾಗಿ ನೋಡ್ತಾ ಇರ್ತೀವಿ ನಾವು. ದಟ್ ಈಸ್ ಕಾಲ್ಡ್ ಅಬ್ಸಾರ್ಬಿಂಗ್ ಗೇಮ್. ನಾವು ಲೀನವಾಗಿಬಿಟ್ಟಿರ್ತೀವಿ ಆ ಆಟದಲ್ಲಿ ಅಲ್ವಾ. ನಾವು ವೀಕ್ಷಿಸ್ತಾ ಇದ್ದರೂ ಕೂಡ, ನಾವು ವೀಕ್ಷಕರಾಗಿದ್ದರೂ ಕೂಡ ನಾವೇ ಆಟ ಆಡ್ತೀವೇನೋ ಅನ್ನುವ ಒಂದು ಕಲ್ಪನೆ, ಒಂದು ತನ್ಮಯತೆ ನಮ್ಮಲ್ಲಿರುತ್ತೆ. ಹಾಗಾಗಿ ಆ ಗೇಮಲ್ಲಿ ಹೇಗೆ ಲೀನವಾಗಿ ನೋಡ್ತಿರ್ತೀವೋ ಹಾಗೆಯೇ ನಾವು ಮಾಡುವ ಕೆಲಸದಲ್ಲೂ ಕೂಡ ಅಷ್ಟೇ ಲೀನವಾಗಿರಬೇಕು. ಅರ್ಥ ಆಗ್ತಾ ಇದೆಯಾ? ಅಷ್ಟೇ ಮಗ್ನರಾಗಿರಬೇಕು ನಾವು. ಇಲ್ಲದೇ ಇದ್ದರೆ ದೇರ್ ಈಸ್ ನೋ ಪಾಯಿಂಟ್ ಇನ್ ವರ್ಕ್. ಅಂದರೆ ಅರ್ಥವೇನೋ? ದೇರ್ ಈಸ್ ನೋ ಮೀನಿಂಗ್ ಇನ್ ವರ್ಕ್. ಅದರಲ್ಲಿ ನಾವು ಮಾಡುವ ಆ ಕೆಲಸದಲ್ಲಿ ಅರ್ಥವೇ ಇಲ್ಲ. ಅಂದರೆ ನಾವು ಕಾಟಾಚಾರಕ್ಕೆ ಕೆಲಸ ಮಾಡಿದರೆ, ಅದಕ್ಕೆ ಕನ್ನಡದಲ್ಲಿ ಅಂತೀವಿ ನಾವು ಮಾಡುವ ಕೆಲಸವನ್ನು ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಮಾಡಬಾರ್ದು ಅಂತ. ಇಷ್ಟಪಟ್ಟು ಮಾಡುವುದಂದ್ರೇನು? ನಾವು ಮಾಡುವ ಕೆಲಸದಲ್ಲಿ ನಾವು ಮಗ್ನರಾಗಬೇಕು, ಲೀನವಾಗಿಬಿಡಬೇಕು. ಆಗ ಆ ಮಾಡುವ ಕೆಲಸ ನಮಗೆ ಖಂಡಿತವಾಗಿಯೂ ಯಶಸ್ಸು ಕೊಡುತ್ತೆ. If we completely involve ourselves in the work we do, if the work we do completely absorbs us, then we will find success. So, unless ಅಂದ್ರೆ ಏನೋ ಹಾಗಾಗದೇ ಇದ್ದರೆ
ನಾವು ಮಾಡುವ ಕೆಲಸದಲ್ಲಿ ನಾವು ತಲ್ಲೀನರಾಗದೇ ಇದ್ದರೆ ಅಂಥ ಕೆಲಸ ಮಾಡಿ ನೋ ಪಾಯಿಂಟ್, ಅರ್ಥವಿಲ್ಲ ಅಂತಾನೆ, ನೋ ಮೀನಿಂಗ್ ಅಂತಾನೆ. ಅದಕ್ಕೆ ಅಣ್ಣ ಬಸವಣ್ಣನವ್ರು ಹೇಳಿದ್ದೇನು, ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ಕೈಲಾಸ ಅಂದರೆ ಏನು? ಸಂತೋಷ. ಅರ್ಥ ಆಗ್ತಾ ಇದೆಯಾ? ಸೊ ದೆರ್ ಈಸ್ ನೋ ಪಾಯಿಂಟ್ ಇನ್ ವರ್ಕ್ ಅನ್ಲೆಸ್ ಇಟ್ ಅಬ್ಸಾರ್ಬ್ಸ್ ಯು ಲೈಕ್ ಅನ್ ಅಬ್ಸಾರ್ಬಿಂಗ್ ಗೇಮ್. ಇಲ್ಲಿ ಸಿಮಿಲಿ ಇದೆ ಲೈಕ್ ಅನ್ನುವುದು. ನೆಕ್ಸ್ಟ್ ನೋಡಿ, ನಿಮ್ಗೆ ಅಬ್ಸಾರ್ಬ್ ಮಾಡದೇ ಇದ್ದರೆ, ನೀನು ಮಾಡುವ ಕೆಲಸದಲ್ಲಿ ನೀನು ಲೀನವಾಗದೆ ಹೋದರೆ ನಿನಗೆ ಸಂತೋಷ ಬರುವುದಿಲ್ಲ. ನೀನು ಮಾಡುವ ಕೆಲಸದಲ್ಲಿ ನಿನಗೆ ಸಂತೋಷ ಬರುವುದಿಲ್ಲ. ಸಂತೋಷ ಮತ್ತು ವಿನೋದ ಬರದೇ ಇದ್ದರೆ ಅಂಥ ಕೆಲಸ ಯಾಕೆ ಮಾಡ್ತೀವ, ಬಿಟ್ಬಿಡು ಅಂತಾನೆ ಕವಿ. ಕಾಟಾಚಾರಕ್ಕೆ ಮಾಡುವಾಗ ನಾವು ನಮ್ಮ ವಿದ್ಯಾರ್ಥಿಗಳು ರಾತ್ರಿಯೆಲ್ಲ 3 ಗಂಟೆ 1 ಗಂಟೆ ಟೈಮ್ ನೋಡ್ಕೊಂಡು ಓದ್ತಿರ್ತಾರೆ. ಅಬ್ಬಾ 3 ಗಂಟೆ ತನಕ ಓದಿದ್ದೀನಿ ಅಂತಾರೆ ಕಾಟಾಚಾರಕ್ಕೆ. ಎಲ್ಲರೂ ಅಂತಲ್ಲ, ಕೆಲವು ಮಂದಿ. ಸೊ ಟೈಮ್ ನೋಡ್ಕೊಂಡು ಓದಿದರೆ ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ಓದಿದ್ದೀರಿ, ಎಷ್ಟು ತಲ್ಲೀನರಾಗಿದ್ದೀರಿ, ಆ ಓದುವ ವಿಷಯವನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ನಾನೊಬ್ಬ ಟೀಚರ್ ಕೆಲಸ ಮಾಡುವಾಗ ನಾನು ಹೇಗೆ ನನ್ನ ಕೆಲಸದಲ್ಲಿ ನಾನು ಲೀನವಾಗಿ ಕೆಲಸ ಮಾಡ್ತೀನಿ ಅನ್ನೋದು ಮುಖ್ಯ. ಕಾಟಾಚಾರಕ್ಕೆ ಪಾಠ ಮಾಡಿದರೆ ಅದರಲ್ಲಿ ಫನ್ ಅಂತಾರೆ ನೋಡಿ. ಇಲ್ಲಿ ಈ ವಿನೋದವು, ಈ ತೃಪ್ತಿ ಬರದೇ ಹೋದರೆ ಅಂಥ ಕೆಲಸ ಮಾಡಿ ಪ್ರಯೋಜನ ಇಲ್ಲ ಸ್ನೇಹಿತರೆ. ಅದು ಯಾರೇ ಆಗ್ಬೋದು, ವಿದ್ಯಾರ್ಥಿ ಆಗ್ಬೋದು, ಉಪನ್ಯಾಸಕನಾಗ್ಬೋದು, ಯಾವುದೇ ಕೆಲಸ ಮಾಡುವವನು, ಕಲ್ಲು ಹೊಡೆಯುವನಾಗ್ಬೋದು, ರಸ್ತೆ ಮಾಡುವವನಾಗ್ಬೋದು, ರೈತನಾಗ್ಬೋದು. ಇಫ್ ಇಟ್ ಡಸಂಟ್ ಅಬ್ಸಾರ್ಬ್ ಯು, ನೋಡಿ ಇಟ್ ಅಂದರೆ ಏನು? ನೀನು ಮಾಡುವ ಕೆಲಸ. ಇಫ್ ದ ವರ್ಕ್ ಯು ಡೂ ಡಸಂಟ್ ಅಬ್ಸಾರ್ಬ್ ಯು, ನೀನು ಮಾಡುವ ಕೆಲಸ ನಿನ್ನ ಮನಸ್ಸನ್ನು, ಗಮನವನ್ನು ಸೆಳೆಯದೇ ಹೋದರೆ, ಡಸಂಟ್ ನೆಗೆಟಿವ್ ಇದೆ ನೋಡಿ, ಆ ಕೆಲಸವು ನಿನ್ನನ್ನು ಸೆಳೆಯದೇ ಹೋದರೆ, ನಿನ್ನ ಗಮನವನ್ನು ನೀನು ಲೀನವಾಗದೆ ಹೋದರೆ, ಇಫ್ ಇಟ್ ಈಸ್ ನೆವರ್ ಎನಿ ಫನ್, ನಿನಗದು ವಿನೋದವನ್ನು, ತೃಪ್ತಿಯನ್ನು, ಫನ್ ಅಂದರೆ ಸಂತೋಷ, ವಿನೋದ, ತೃಪ್ತಿ ಕೊಡದೆ ಹೋದರೆ ಡೋಂಟ್ ಡೂ ಇಟ್. ಅಂಥ ಕೆಲಸ ಮಾಡಬೇಡ. ನೀನು ಮಾಡುವ ಕೆಲಸ ಇಷ್ಟವಾಗದೆ ಹೋದರೆ, ಕಷ್ಟ ಅನಿಸಿದರೆ ಆ ಕೆಲಸ ಮಾಡಬೇಡ ಅಂತ ಕೋಪದಿಂದ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ. ಅಂದರೆ ಎಲ್ಲರೂ ಅವರ ಕೆಲಸವನ್ನು ಸ್ಪಾಂಟೇನಿಯಸ್ ಆಗಿ ಮಾಡಬೇಕು, ಸ್ವಯಂ ಪ್ರೇರಿತರಾಗಿ ಮಾಡಬೇಕು, ಸಹಜವಾಗಿ ಮಾಡಬೇಕು, ಸ್ವಾಭಾವಿಕವಾಗಿ ಮಾಡಬೇಕು. ಯಪ್ಪ ಯಾರೋ ತಲೆ ಮೇಲೆ ಹೇರಿದ್ದಾರಲ್ಲ ಅನ್ನೋ ರೀತಿಯಲ್ಲಿ ಮಾಡಬಾರ್ದು. ಮತ್ತೊಮ್ಮೆ ಓದ್ತಿ ನೋಡಿ ಸ್ಟ್ಯಾನ್ಸನ. ದರ್ ಇಸ್ ನೋ ಪಾಯಿಂಟ್ ಇನ್ ವರ್ಕ್ ಅನ್ಲೆಸ್ ಇಟ್ ಅಬ್ಸಾರ್ಬ್ಸ್ ಯು like an absorbing game. If it doesn't absorb you, if it is never any fun, don't do it. ಅಂಥೇಳಿ ಈ ಅಬ್ಸಾರ್ಬಿಂಗ್ ನೇಚರ್ ಆಫ್ ವರ್ಕ್ ಹೆಂಗಿರುತ್ತೆ, ನೀನು ಮಾಡುವ ಕೆಲಸದಲ್ಲಿ ನೀನು ಹೇಗೆ ತಲ್ಲೀನನಾಗಬೇಕು, ನೀನು ಹೇಗೆ ಮಗ್ನನಾಗಬೇಕು, ಹೇಗೆ ಅಲ್ಲಿ ಖುಷಿಯನ್ನು, ಫನ್ ಅಂದರೆ ಆ ಖುಷಿಯನ್ನು ಹೇಗೆ ಪಡಿಬೇಕು ಅನ್ನೋದನ್ನು ನೆಕ್ಸ್ಟ್ ಸ್ಟ್ಯಾನ್ಜಾದಲ್ಲಿ ಹೇಳ್ತಾನೆ ನೋಡಿ. ವೆನ್ ಎ ಮ್ಯಾನ್ ಗೋಸ್ ಔಟ್ ಟು ವರ್ಕ್, ನೋಡಿ ಒಬ್ಬ ಮನುಷ್ಯನು ಗೋಸ್ ಔಟ್ ಟು ವರ್ಕ್, ಕೆಲಸಕ್ಕೆ ಹೋದಾಗ, ಅರ್ಥ ಆಗ್ತಾ ಇದೆಯಾ? ಮನುಷ್ಯನು ಅವನ ಕೆಲಸಕ್ಕೆ ಹೋದಾಗ ಅಂದ್ರೇನು? ವೆನ್ ಈ ಸ್ಟಾರ್ಟ್ಸ್ ವರ್ಕಿಂಗ್, ವೆನ್ ಈ ಸ್ಟಾರ್ಟ್ಸ್ ಡೂಯಿಂಗ್ ಇಸ್ ವರ್ಕ್, ಅವನು ಮಾಡುವ ಕೆಲಸವನ್ನು ಮಾಡಲು ಆರಂಭಿಸಿದಾಗ ಆ ಅಬ್ಸಾರ್ಪ್ಷನ್ ಇರಬೇಕು ಅಲ್ವಾ, ಫನ್ ಇರಬೇಕು. ಇದ್ದಾಗ ಹೆಂಗೆ ಕಾಣಿಸ್ತಾನೆ ಗೊತ್ತಾ? ಹೀ ಈಸ್ ಅಲೈವ್, ಅವನು ಜೀವಂತವಾಗಿರ್ತಾನಂತೆ. ಅಲೈವ್ ಅಂದ್ರೇನು? ಜೀವಂತವಾಗಿರುವುದು. ಹೀ ಈಸ್ ಅಲೈವ್ ಲೈಕ್ ಎ ಟ್ರೀ ಇನ್ ಸ್ಪ್ರಿಂಗ್. ಸ್ಪ್ರಿಂಗ್ ವಸಂತ ಕಾಲದಲ್ಲಿ ಚಿಗುರಿ ಸುಂದರವಾಗಿ ಕಾಣಿಸುವ, ಜೀವಂತವಾಗಿರುವ ಒಂದು ಮರದ ಹಾಗೆ, ಲೈಕ್ ಮರದ ಹಾಗೆ ಅವನು ಜೀವಂತವಾಗಿರ್ತಾನಂತೆ. ಇಲ್ಲಾಂದರೆ ಜೀವಂತ ಶವವಾಗಿರ್ತಾನೆ. ಕಾಟಾಚಾರಕ್ಕೆ ಕೆಲಸ ಮಾಡಿದರೆ, ಕಷ್ಟಪಟ್ಟು ಕೆಲಸ ಮಾಡಿದರೆ ಜೀವಂತ ಶವವಾಗ್ತೀಯ, ಇಷ್ಟಪಟ್ಟು ಕೆಲಸ ಮಾಡಿದರೆ ಜೀವಂತವಾಗಿದ್ದು ಕೆಲಸ ಮಾಡ್ತೀಯ. ವಸಂತ ಕಾಲದಲ್ಲಿ ಸುಂದರವಾದ ಎಲೆಗಳನ್ನು ಧರಿಸಿ ಇರುವ ಸುಂದರವಾದ ಮರದ ಹಾಗೆ ಇರ್ತೀಯ ಅಂತಾನೆ. ಕೇವಲ ಕೆಲಸ ಮಾಡಲ್ಲ, ಜೀವಂತವಾಗಿದ್ದು ಕೆಲಸ ಮಾಡ್ತೀಯ ಅನ್ನೋ ಅರ್ಥ ಬರುತ್ತೆ. ತಲ್ಲೀನರಾಗಿ ಕೆಲಸ ಮಾಡಿದರೆ ನಾವು ನಮ್ಮ ಕೆಲಸದಲ್ಲಿ ನಾವು ಅಷ್ಟು ಮಗ್ನರಾದರೆ ನೋಡಿ. ವೆನ್ ಎ ಮ್ಯಾನ್ ಗೋಸ್ ಔಟ್ ಟು ವರ್ಕ್,
ಒಬ್ಬ ಮನುಷ್ಯನು ಕೆಲಸಕ್ಕೆ ಹೋದಾಗ ಹೀ ಈಸ್ ಅಲೈವ್, ಅವನು ಜೀವಂತವಾಗಿರ್ತಾನೆ. ಹೇಗೆ? ಲೈಕ್ ಎ ಟ್ರೀ ಇನ್ ಸ್ಪ್ರಿಂಗ್. ವಸಂತ ಕಾಲದ ಒಂದು ಮರ ಹೇಗೆ ಹಚ್ಚ ಹಸಿರಿನ ಬಣ್ಣದೊಂದಿಗೆ ಜೀವಂತವಾಗಿರುತ್ತೋ ಹಾಗೆ ಇವನು ಜೀವಂತವಾಗಿರ್ತಾನೆ. ಯಾಕೆ? ಅವನು ಫನ್ನನ್ನು ನೋಡ್ತಿರ್ತಾನೆ, ಖುಷಿ ಪಡ್ತಾ ಇರ್ತಾನೆ, ಅಬ್ಸಾರ್ಬ್ ಆಗಿರ್ತಾನೆ, ತಲ್ಲೀನರಾಗಿರ್ತಾನೆ. ಹಾಗಾಗಿ ಹೀ ಈಸ್ ಲಿವಿಂಗ್, ಅವನು ಜೀವಂತವಾಗಿದ್ದಾನೆ ಅಂತೀವಿ. ನಾಟ್ ಮಿಯರ್ಲಿ ವರ್ಕಿಂಗ್, ಕೇವಲ ಕೆಲಸ ಮಾಡ್ತಾ ಇದ್ದಾನಪ್ಪ ಅನ್ನೋದಕ್ಕಿಂತಲೂ ಜೀವಂತವಾಗಿದ್ದೂ ಕೆಲಸ ಮಾಡ್ತಾ ಇದ್ದಾನೆ ಅಂತೀವಿ. ಯಾವಾಗ? ನಾವು ಮಾಡುವ ಕೆಲಸದಲ್ಲಿ ನಾವು ಮಗ್ನರಾದಾಗ, ಲೀನವಾದಾಗ, ಅರ್ಥ ಆಗ್ತಿದೆಯಾ? ಮತ್ತು ತಲ್ಲೀನರಾದಾಗ. ಹೇಗೆ ನಾವು ಒಂದು ಗೇಮನ್ನು ನೋಡ್ತಾ ಇದ್ದಾಗ ಆ ಗೇಮಲ್ಲಿ ಲೀನವಾಗಿಬಿಟ್ಟಿರ್ತೀವೋ, ಅದು ನಮ್ಮ ಆಟ ಆಗದೇ ಇದ್ದರೂ ಕೂಡ ನಾವು ಮಾಡುವ ಕೆಲಸದಲ್ಲಿ ನಾವು ಯಾಕೆ ಲೀನವಾಗಬಾರ್ದು, ತಲ್ಲೀನರಾಗಬಾರ್ದು, ಮಗ್ನರಾಗಬಾರ್ದು ಎಂಬ ಪ್ರಶ್ನೆ. ಹಾಗಾಗಿ ನೀವು ಯಂತ್ರಗಳನ್ನು ಅವಲಂಬಿಸಿದರೆ ಯಾಂತ್ರಿಕವಾಗಿ ಕೆಲಸ ಮಾಡುತ್ತೆ ಯಂತ್ರ, ಆವಾಗ ನೀನು ಸೋಮಾರಿ ಆಗ್ತೀಯ. ಆಮೇಲೆ ಎನ್ ಎಂಟಿ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಖಾಲಿ ಮನಸ್ಸು ಕೆಟ್ಟ ಆಲೋಚನೆಗಳಿಗೆ ಮಳಿಗೆ ಆಗುತ್ತಂತೆ. ಹಾಗಾಗಿ ಕೆಲಸ ಮಾಡಬೇಕು, ಯಂತ್ರಗಳ ಕಡೆ ನೋಡಬೇಡಿ ಅಂತಾನೆ. ಗಾಂಧೀಜಿಯವರ ತತ್ವವನ್ನು ಪಾಲಿಸ್ತಾ ಇದ್ದಾನೆ ಇಲ್ಲಿ ನೋಡಿ. ವೆನ್ ಎ ಮ್ಯಾನ್ ಗೋಸ್ ಔಟ್ ಟು ವರ್ಕ್, he is alive like a tree in spring. He is living, not merely working. merely ಅಂದರೆ ಕೇವಲ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದಕ್ಕಿಂತಲೂ ಜೀವಂತವಾಗಿದ್ದು, ವಸಂತ ಕಾಲದಲ್ಲಿ ಹೇಗೆ ಒಂದು ಮರ ಹಚ್ಚ ಹಸಿರಿನ ಒಂದು ಬಣ್ಣದೊಂದಿಗೆ ಜೀವಂತವಾಗಿ ಇರುತ್ತೋ ಹಾಗೆ ಮನುಷ್ಯನು ಕೂಡ ತನ್ಮಯತೆಯಿಂದ ಕೆಲಸ ಮಾಡಿದರೆ ಅಷ್ಟೇ ಜೀವಂತವಾಗಿ ಆತನ ಮುಖದಲ್ಲಿ ಜೀವಕಳೆ ಎದ್ದು ಕಾಣುತ್ತೆ ಅಂತಾನೆ. ಇಲ್ಲಿಗೆ ನಾನು ನಿಲ್ಲಿಸ್ತೀನಿ ಸ್ನೇಹಿತರೆ. ಇದು ಪಾರ್ಟ್ 1. ನೆಕ್ಸ್ಟ್ ವಿಡಿಯೋ ಪಾರ್ಟ್ 2ನಲ್ಲಿ ಐ ವಿಲ್ ಕಂಟಿನ್ಯೂ ವಿತ್ ದ ಥರ್ಡ್ ಸ್ಟ್ಯಾನ್ಸಾ. ಓಕೆ, ನೀವು ಇದನ್ನು ಓದ್ಕೊಳ್ಳಿ. ಡೌಟ್ಸ್ ಇದ್ದರೆ ವಾಟ್ಸ್ಯಾಪ್ ಮಾಡಿ, ಕಾಲ್ ಮಾಡಿ. ನನ್ನ ನಂಬರ್ ಗೊತ್ತಿದೆಯಲ್ಲ, 7353924362. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್. ಬಾಯ್.